ಹೆಲೋ ಎವ್ರಿವನ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್. ಯಾಕಂದರೆ ನಾವು ಇವತ್ತು ಬರೀ ಪಾಠ ಓದುತ್ತಿಲ್ಲ, ಒಂದು ಇಂಟ್ರೆಸ್ಟಿಂಗ್ ಗೇಮ್ ಆಡ್ತಾ ಇದ್ದೀವಿ. ಟಾಪಿಕ್ ಬಂದು ವುಡ್ ಆ್ಯಂಡ್ ವುಡಂಟ್. ಬಹಳ ಜನರಿಗೆ ಈ ಪದಗಳನ್ನು ಎಲ್ಲಿ ಬಳಸಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇವತ್ತಿನ ಈ ಕ್ವಿಜ್ ಅಟೆಂಡ್ ಮಾಡಿದ್ರೆ ನೀವು ವುಡ್ ಅನ್ನೋದನ್ನು ಒಬ್ಬ ಪ್ರೊಫೆಷನಲ್ ಥರ ಬಳಸೋಕೆ ಶುರು ಮಾಡ್ತೀರಾ. ಅಂದ ಹಾಗೆ ವುಡ್ ಬಗ್ಗೆ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮೊದಲು ಅದನ್ನು ನೋಡಿ ಬಂದರೆ ಈ ಕ್ವಿಜ್ ಇನ್ನೂ ಈಸಿ ಅನಿಸುತ್ತೆ. ಓಕೆನಾ? ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ಅವರ್ ಝೀರೋ ಟು ಹೀರೋ ಇಂಗ್ಲಿಷ್ ಕ್ವಿಜ್. ಓಕೆ ಫ್ರೆಂಡ್ಸ್, ನಮ್ಮ ಫಸ್ಟ್ ಕ್ವಶನ್ ಇಲ್ಲಿದೆ. ಇಫ್ ಐ ವನ್ ದ ಲಾಟ್ರಿ ಐ ಡ್ಯಾಶ್ ಟ್ರಾವೆಲ್ ದ ವರ್ಲ್ಡ್. ನನಗೆ ಲಾಟ್ರಿ ಹೊಡೆದಿದ್ರೆ ನಾನು ಪ್ರಪಂಚ ಪರ್ಯಟನೆ ಮಾಡ್ತಿದ್ದೆ ಅಂತ ಅರ್ಥ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ವಾಂಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಬಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ನೋಡಿ, ನನಗೆ ಲಾಟ್ರಿ ಇನ್ನೂ ಹೊಡೆದಿಲ್ಲ. ಇದು ಬರೀ ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಒಂದು ವೇಳೆ ಹೀಗಾಗಿದ್ದರೆ ನಾನು ಹೀಗೆ ಮಾಡ್ತಿದ್ದೆ ಅಂತ ಊಹೆ ಮಾಡುವಾಗ ನಾವು ಕಣ್ಣು ಮುಚ್ಚಿಕೊಂಡು ವುಡ್ ಬಳಸಬೇಕು. ಎಷ್ಟು ಸಿಂಪಲ್ ಅಲ್ವಾ? ಸರಿ, ಈಗ ಎರಡನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಮೈಂಡ್ ಪಾಸಿಂಗ್ ದ ಸಾಲ್ಟ್ ಪ್ಲೀಸ್. ದಯವಿಟ್ಟು ಆ ಉಪ್ಪನ್ನು ಸ್ವಲ್ಪ ಇತ್ತ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ ಎ ವುಡ್, ಆಪ್ಷನ್ ಬಿ ವಿಲ್, ಆಪ್ಷನ್ ಸಿ ವುಡಂಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ವುಡ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ, ನಾವು ವಿಲ್ ಯು ಗಿವ್ ಮಿ ಸಾಲ್ಟ್ ಅಂತಲೂ ಕೇಳ್ಬೋದು, ಆದರೆ ವುಡ್ ಬಳಸಿದ್ರೆ ಅದು ಸೂಪರ್ ಪೊಲೈಟ್, ಅಂದರೆ ವಿನಂತಿ ಪೂರ್ವಕವಾಗಿ ಇರುತ್ತೆ. ನೀವು ಯಾರಿಗಾದರೂ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದರೆ ವುಡ್ ಈಸ್ ದ ಬೆಸ್ಟ್ ಆಪ್ಷನ್. ಅರ್ಥ ಆಯ್ತಲ್ವಾ? ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ಐ ಟ್ರೈ ಟು ಫಿಕ್ಸ್ ಮೈ ಫೋನ್ ಬಟ್ ಇಟ್ ಡ್ಯಾಶ್ ಸ್ಟಾರ್ಟ್. ನಾನು ನನ್ನ ಫೋನನ್ನು ಸರಿಪಡಿಸಲು ಪ್ರಯತ್ನಿಸಿದ್ದೆ, ಆದರೆ ಅದು ಸರಿನೇ ಆಗಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ ಎ ವುಡ್, ಆಪ್ಷನ್ ಬಿ ವುಡಂಟ್, ಆಪ್ಷನ್ ಸಿ ವಿಲ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ವುಡಂಟ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಆ ಫೋನ್ ಸ್ಟಾರ್ಟ್ ಆಗೋಕ್ಕೆ ಒಪ್ತಾ ಇಲ್ಲ, ಅಂದರೆ ಒಂದು ವಸ್ತು ಅಥವಾ ಕೆಲಸ ಹಿಂದೆ ಆಗಲಿಲ್ಲ ಅಥವಾ ರಿಜೆಕ್ಟ್ ಆಯಿತು ಅನ್ನೋದನ್ನು ಹೇಳಲು ವುಡ್ ನಾಟ್ ಅಥವಾ ವುಡಂಟನ್ನು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಇನ್ ಕಾಲೇಜ್ ವಿ ಡ್ಯಾಶ್ ಟಾಕ್ ಫಾರ್ ಅವರ್ಸ್. ಅಂದರೆ ಕಾಲೇಜಿನಲ್ಲಿ ನಾವು ಗಂಟೆಗಟ್ಟಲೆ ಮಾತನಾಡ್ತಾ ಇದ್ದೆವು ಅಂತ ಅರ್ಥ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡಂಟ್, ಆಪ್ಷನ್ ಸಿ ವುಡ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಸಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ಇದು ನಮ್ಮ ಪಾಸ್ಟ್ ಹ್ಯಾಬಿಟ್, ಅಂದರೆ ಹಳೆಯ ಅಭ್ಯಾಸ. ನಾವು ಹಿಂದೆ ಮಾಡ್ತಾ ಇದ್ದ ಕೆಲಸಗಳನ್ನು ಈಗ ನೆನಪು ಮಾಡಿಕೊಳ್ಬೇಕಾದ್ರೆ ವುಡ್ಡನ್ನು ಬಳಸ್ತೀವಿ. ಅಂದರೆ ಇಲ್ಲಿ ಮಾತಾಡ್ತಾ ಇದ್ವಿ ಅನ್ನೋ ಅರ್ಥ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈಗ ಐದನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಲೈಕ್ ಸಮ್ ಕಾಫಿ. ನೀವು ಸ್ವಲ್ಪ ಕಾಫಿ ಕುಡಿಯುತ್ತೀರಾ ಅಥವಾ ನಿಮಗೆ ಸ್ವಲ್ಪ ಕಾಫಿ ಬೇಕೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ಡೂ. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಏನನ್ನಾದರೂ ಆಫರ್ ಮಾಡುವಾಗ, ಅಂದರೆ ಆಫರ್ ಸಮಥಿಂಗ್, ವುಡ್ ಯು ಲೈಕ್ ಅನ್ನೋದು ಅತ್ಯಂತ ಫಾರ್ಮಲ್ ಮತ್ತು ಸುಂದರವಾದ ಇಂಗ್ಲಿಷ್. ಇದು ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈಗ ಆರನೇ ಪ್ರಶ್ನೆ ನೋಡೋಣ. ಐ ಡ್ಯಾಶ್ ರ್ಯಾದರ್ ಸ್ಟೇ ಹೋಮ್ ದ್ಯಾನ್ ಗೋ ಔಟ್. ಅಂದರೆ ನಾನು ಹೊರಗೆ ಹೋಗುವುದಕ್ಕಿಂತ ಮನೆಯಲ್ಲೇ ಇರಲು ಬಯಸುತ್ತೇನೆ ಅಂತ ಅರ್ಥ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ವೋಂಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ.
ಹೌದು, ಆಪ್ಷನ್ ಬಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ಇಂಗ್ಲಿಷ್ನಲ್ಲಿ ನಮಗೆ ಎರಡು ವಿಷಯಗಳ ನಡುವೆ ಒಂದು ಆಯ್ಕೆ ಅಂದರೆ ಚಾಯ್ಸ್ ಅಥವಾ ಪ್ರಿಫರೆನ್ಸ್ ಇದ್ದಾಗ ನಾವು ವುಡ್ ರ್ಯಾದರ್ ಅಂತ ಬಳಸ್ತೀವಿ. ಇದಕ್ಕಿಂತ ಅದು ವಾಸಿ ಅಂತ ಹೇಳುವಾಗ ಇದು ಬಳಕೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈಗ 7ನೇ ಪ್ರಶ್ನೆ ನೋಡೋಣ. ಎವ್ರಿ ಸಂಡೇ ಹಿ ಡ್ಯಾಶ್ ಗೋ ಫಿಶಿಂಗ್. ಪ್ರತಿ ಭಾನುವಾರ ಅವನು ಮೀನು ಹಿಡಿಯಲು ಹೋಗುತ್ತಿದ್ದನು ಅಂತ ಅರ್ಥ. ಆಪ್ಷನ್ ಎ ವುಡ್, ಆಪ್ಷನ್ ಬಿ ವಿಲ್, ಆಪ್ಷನ್ ಸಿ ವುಡಂಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ವುಡ್ ಅನ್ನೋದು ಸರಿಯಾದ ಆನ್ಸರ್. ನಾವು ಮೊದಲೇ ಹೇಳಿದಂತೆ ಹಳೆಯ ಕಾಲದ ರೂಢಿ ಅಥವಾ ಪದೇ ಪದೇ ಮಾಡುತ್ತಿದ್ದ ಕೆಲಸಗಳನ್ನು ವಿವರಿಸಲು ವುಡ್ ಬಳಸ್ತೀವಿ. ಇದು ಆ ಕಾಲದ ಅಭ್ಯಾಸವನ್ನು ತೋರಿಸುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈಗ 8ನೇ ಪ್ರಶ್ನೆ ನೋಡೋಣ. ಐ ವಿಶ್ ಇಟ್ ಡ್ಯಾಶ್ ಸ್ಟಾಪ್ ರೇನಿಂಗ್. ಅಂದರೆ ಮಳೆ ನಿಂತು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಬಯಸ್ತೀನಿ ಅಂತ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡಂಟ್, ಆಪ್ಷನ್ ಸಿ ವುಡ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಸಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ನಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಅತೃಪ್ತಿ ಇದ್ದಾಗ ಅಥವಾ ಅದು ಬದಲಾಗಲಿ ಎಂಬ ಆಸೆ ಇದ್ದಾಗ ನಾವು ಐ ವಿಶ್ ವುಡ್ ಫಾರ್ಮೆಟ್ ಬಳಸ್ತೀವಿ. ಮಳೆ ನಿಲ್ಲಲಿ ಅನ್ನೋದು ಇಲ್ಲಿ ನಮ್ಮ ಬಯಕೆ ಅಥವಾ ಇಷ್ಟ. ಹಾಗಾಗಿ ಆಪ್ಷನ್ ಸಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ಓಕೆ, ಈಗ 9ನೇ ಪ್ರಶ್ನೆ ನೋಡೋಣ. ಶಿ ಸೆಡ್ ಶಿ ಡ್ಯಾಶ್ ಕಾಲ್ ಮಿ ಲೇಟರ್. ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೇನೆ ಎಂದು ಅವಳು ಹೇಳಿದ್ದಳು. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ವೋಂಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ವುಡ್ ಅನ್ನೋದು ಸರಿಯಾದ ಆನ್ಸರ್. ಯಾರಾದರೂ ಹಿಂದೆ ಹೇಳಿದ ಮಾತನ್ನು ರಿಪೋರ್ಟೆಡ್ ಸ್ಪೀಚ್ ನಾವು ಈಗ ಹೇಳುವಾಗ ಅಲ್ಲಿ ವಿಲ್ ಇರೋದು ವುಡ್ ಆಗಿ ಬದಲಾಗುತ್ತೆ. ಇದು ಇಂಗ್ಲಿಷ್ ಗ್ರಾಮರ್ನ ಒಂದು ಸಿಂಪಲ್ ರೂಲ್ ಅಷ್ಟೇ. ಓಕೆ, ಈಗ 10ನೇ ಪ್ರಶ್ನೆ ನೋಡೋಣ. ದ ಕಾರ್ ಡ್ಯಾಶ್ ಸ್ಟಾರ್ಟ್ ದಿಸ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಕಾರು ಸ್ಟಾರ್ಟ್ ಆಗಲೇ ಇಲ್ಲ. ಆಪ್ಷನ್ ಎ ವುಡ್, ಆಪ್ಷನ್ ಬಿ ವುಡಂಟ್, ಆಪ್ಷನ್ ಸಿ ವಿಲ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ವುಡಂಟ್ ಅನ್ನೋದು ಸರಿಯಾದ ಆನ್ಸರ್. ನಮ್ಮ ಫೋನ್ ಪ್ರಶ್ನೆಯಲ್ಲಿ ನೋಡಿದ ಹಾಗೆ ಇಲ್ಲಿಯೂ ಕೂಡ ಕಾರ್ ತನ್ನ ಮೊಂಡುತನ ತೋರಿಸ್ತಾ ಇದೆ. ಒಂದು ವಸ್ತು ಕೆಲಸ ಮಾಡಲು ನಿರಾಕರಿಸಿದಾಗ ಅಥವಾ ಅದಕ್ಕೆ ಇಷ್ಟನೇ ಇಲ್ಲದೆ ಇದ್ದಾಗ ನಾವು ವುಡಂಟನ್ನು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ ಈ 10 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ತಗೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಫ್ಯಾಕ್ಟ್ ವರ್ಡ್ ಕನ್ನಡ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.